ಭಾಗವಾಗಿ ಕೊಪ್ಪಳದ ಕಾರಟಗಿಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು. SDPI ಇಮ್ರಾನ್ ಮಾತಾಡ್ತಾ ಇದ್ದಾರೆ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ. ನನ್ನ ಮಕ್ಕಳ ಆ ಬಿಲ್ಲನ್ನು ರಿಜೆಕ್ಟ್ ಮಾಡುವುದಲ್ಲಗ ಬಿಟ್ಟಿಲ್ಲ ಅಂತ ಹೇಳಿ ಈ ದೇಶದಲ್ಲಿರುವಂತಹ ಗಂಡು ಮಕ್ಕಳು ಬಂದ್ರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ, ಯಾವ ಸಂತತಿಗಳು ನೀವು, ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿಜೆಪಿ ಸರ್ಕಾರಕ್ಕೆ ಮತ್ತು RSSಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಸಾಕಾಗೋದಿಲ್ಲ. ಈ ಮುಸಲ್ಮಾನರು ಬಿಕ್ಲನಾ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಕೆಳಗೆ ಆಯ್ತಣ್ಣ. ಪ್ಯಾಲೆಸ್ಟೈನ್ ಬರಹಕ್ಕೆ ಬಿಳಿ ಬಣ್ಣ ಬಳಿಯಲಾಯಿತು. ಚಿತ್ರದುರ್ಗದಲ್ಲಿ ಪ್ಯಾಲೆಸ್ಟೈನ್ ಪರ ಘೋಷಣೆಗಳು. ಗಾಂಧಿ ಸರ್ಕಲ್ ಹತ್ರ ನಡೆದಂಥ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಪರ ಘೋಷಣೆ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೀತಿತ್ತು. ಇದು ಏನು ಬೇಸಿಕಲಿ ಥಾಟ್ ಏನು? ಪ್ಯಾಲೆಸ್ಟೈನ್ನಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಬನ್ನಿ ನಿಮ್ಮ ಸ್ವಲ್ಪ ಮಾತಾಡ್ಕೊ. ನಿಮ್ ದತ್ತಿ ಆಗ್ತಾ ಇದೆ. ಹೋಗು ಬನ್ನಿ ಹಿಂಗೆ ಮುಂದುವರಿತಾ ಇದ್ರೆ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ಬಿಡ್ತೀನಿ. ಟೆರರಿಸ್ಟ್ ಆಗೋದಕ್ಕೆ ಮೊದಲು ಅವನನ್ನು ಮೈಂಡ್ ಸೆಟ್ ಮಾಡ್ತಾರೆ. ಮೈಂಡ್ ಸೆಟ್ ಮಾಡಿದ ಮೇಲೆ ಅವನನ್ನೇ ಹ್ಯೂಮನ್ ಬಾಂಬ್ ಆಗಿಯೂ ಕೂಡ ಪ್ರಿಪೇರ್ ಮಾಡ್ತಾರೆ. ಈಗ ಪ್ಯಾಲೆಸ್ಟೈನ್ ಧ್ವಜ ಹಿಡಿಬೇಕು ಅಂದರೆ ಅದು ಹಿಂದ್ಗಡೆ ಮೈಂಡ್ ಸೆಟ್ ಮಾಡೋ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಯಾವುದದು ನೆಟ್ವರ್ಕು? ಯಾರು ಟೆರರಿಸ್ಟಾ, ನೆಕ್ಸ್ಲೈಟಾ, ಅಂಡರ್ ವರ್ಲ್ಡಾ, ಅಲ್ ಖೈದಾ, ಯಾವ ಖೈದಾ, ಯಾರು ನೀನು? ಕಮಾನ್ ಟೆಲ್ ಮಿ ಕಮಾನ್ ಆಗತ್ತೆ. ಅದರ ಸಮಗ್ರ ತನಿಖೆ ಆಗಬೇಕು. ಸಮಗ್ರ ತನಿಖೆಯಾಗಿ ಇದು ಹಿಂದ್ಗಡೆ ಇರುವಂಥ ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಬೇಕು. ಅದು ಯಾರು ಹಿಂದ್ಗಡೆ ಇದ್ದಾರೆ ಅಂತ ಅದನ್ನು ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ. ಒಬ್ಬ ಟೆರರಿಸ್ಟ್ ಅಷ್ಟೇ.